ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನು ಅಂತ ಅಂದರೆ, ನಿನ್ನೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ, ಫೇಸ್ ರಿವೀಲ್ದು, ಬೇಬಿ ಫೇಸ್ ರಿವೀಲ್ದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ. ಬಟ್ ಅದನ್ನು ಯೂಟ್ಯೂಬ್ ಅವ್ರು ಯಾಕೋ ಗೊತ್ತಿಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಅದು ಮೇಲ್ ಬಂದಿತ್ತು ನನಗೊಂದು, ಚೈಲ್ಡ್ ಸೇಫ್ಟಿ ಪಾಲಿಸಿ ಅಂತ ಹೇಳ್ಬಿಟ್ಟು. ಅಂದರೆ ಯೂಟ್ಯೂಬಲ್ಲಿ ಕೆಲವು ಇಂತಿಂಥದಂಥ ರೂಲ್ಸ್ ಇರುತ್ತೆ. ಸೊ ಅದನ್ನು ನಾವು ಬ್ರೇಕ್ ಮಾಡೋ ಹಾಗಿಲ್ಲ. ಅದು ಅಂದರೆ ಬೇಬಿ ಫೇಸಸ್ ಎಲ್ಲ ತೋರಿಸೋ ಹಾಗಿಲ್ಲ, ಆ ಥರ ಎಲ್ಲ ಇದೆ ಕೆಲವೊಂದು ರೂಲ್ಸು. ಸೊ ಅದಕ್ಕೋಸ್ಕರ ತನಗೆ ತಾನೇ ಡಿಲೀಟ್ ಆಗಿಬಿಟ್ಟಿದೆ. ಅಪ್ಲೋಡ್ ಮಾಡಿ 1 ಅವರ್ ತನಕನೂ ಇತ್ತು ವಿಡಿಯೋ. ಆಮೇಲೆ ತನಗೆ ತಾನೇ ಡಿಲೀಟ್ ಆಗಿಬಿಟ್ಟಿದೆ. ನಾನು ಹೋಗಿ ನೋಡ್ತೀನಿ, ಡಿಲೀಟ್ ಆಗಿದೆ. ನನಗೆ ಶಾಕ್ ಆಯಿತು. ಯಾಕೆಂದರೆ ಒಂದು ವಿಡಿಯೋ ಮಾಡಬೇಕಾದ್ರೆ ಎಷ್ಟು ಎಫರ್ಟ್ ಹಾಕಿರ್ತೀವಿ ಅಂತ ಅದು ನಮಗಷ್ಟೇ ಗೊತ್ತಿರುತ್ತೆ. ಅದನ್ನು ವಿಡಿಯೋ ಮಾಡಿ, ಎಡಿಟ್ ಮಾಡಿ, ಅದನ್ನ ಅಪ್ಲೋಡ್ ಮಾಡೋಕ್ಕೆ ಟೈಮ್ ತೊಗೊಂಡು ಹೆವಿ ಇದಾಗಿಬಿಟ್ಟಿರುತ್ತೆ. ಅದು ಅಪ್ಲೋಡ್ ಆಗೋಕ್ಕೆ ಮೊದಲೇ ನೆಟ್ವರ್ಕ್ ಇಶ್ಯೂ ಇರುತ್ತೆ ಈ ಮಳೆ ಟೈಮಲ್ಲಿ. ಅಂಥದ್ರಲ್ಲಿ ಕಾಯ್ಕೊಂಡು ಕುತ್ಕೊಂಡು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿರ್ತೀವಿ. ಅದು ಸಖತ್ ಅಂದರೆ ಸಖತ್ ಬೇಜಾರಾಯಿತು. 1 ಅವರ್ ಬಿಟ್ಟು ನೋಡ್ತೀನಿ, ಡಿಲೀಟ್ ಆಗಿಬಿಟ್ಟಿದೆ. ಹೆವಿ ಬೇಜಾರಾಗೋಯಿತು. ಬಟ್ ಬೇರೆಯವರೆಲ್ಲ ಅಪ್ಲೋಡ್ ಮಾಡಿದ್ದಾರೆ, ಫೇಸ್ ರಿವೀಲ್ ಆಗಿರ್ಬೋದು ಅಥವಾ ಬೇಬಿದಾಗಿರ್ಬೋದು, ಎಲ್ಲ ವಿಡಿಯೋಸು ಅಪ್ಲೋಡ್ ಮಾಡಿರ್ತಾರೆ. ಬಟ್ ಅವ್ರಿಗೇನು ಆಗೇ ಇರಲ್ಲ. ಅವ್ರದ್ದು ವಿಡಿಯೋ ಎಲ್ಲ ಇತ್ತು. ಸೊ ನಾನು ಅಪ್ಲೋಡ್ ಮಾಡಿದೆ, ಫೇಸ್ ರಿವೀಲ್ ಅಲ್ಲ ಅಂತೇಳ್ಬಿಟ್ಟು. ಬಟ್ ಏನೂ ಮಾಡೋಕ್ಕಾಗಲ್ಲ. ಅದು ಮೇಲ್ ಬಂದಾಗಲೇ ಗೊತ್ತಾಗಿದ್ದು ಈ ಥರ ಚೈಲ್ಡ್ ಸೇಫ್ಟಿ ಪಾಲಿಸಿ ಥ್ರೂ ಅದರಲ್ಲಿ ವಿಡಿಯೋನ ಅಪ್ಲೋಡ್ ಮಾಡೋಂಗಿಲ್ಲ ಅಂತ ಇತ್ತು. ಮೇಲ್ ಬಂತು, ನಾನು ಅಪೀಲ್ ಮಾಡಿದೆ ಮೇಲ್ ಬಂದಿದ್ದ ತಕ್ಷಣ. ಬಟ್ ಅಪೀಲ್ ರಿಜೆಕ್ಟ್ ಆಯಿತು. ಇಲ್ಲ, ಮಾಡೋಕ್ಕಾಗಲ್ಲ, ಚಾನಲ್ಗೇನು ಎಫೆಕ್ಟ್ ಆಗೋಲ್ಲ, ಬಟ್ ವಿಡಿಯೋನ ಮತ್ತೆ ಕೊಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅವರು ರಿಪ್ಲೈ ಮಾಡಿದ್ರು. ಇರಲಿ, ಮತ್ತೆ ಇನ್ನೇನು ಮಾಡೋದು ಅಂತ ಸುಮ್ಮನಾದೆ. ಮತ್ತೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡ್ರೆ, ಮತ್ತೆ ಅಂದರೆ ಬೇಬಿ ಫೇಸ್ನ ಹೈಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡ್ರೆ, ಮತ್ತೆ ಸುಮ್ಮನೆ ಏನಾದರೂ ಆಗಿಬಿಟ್ರೆ ಅನ್ನೋದೊಂದು ಭಯ ಇತ್ತು. ಮತ್ತು ಅದಕ್ಕೆ ಯಾಕೆ ಸುಮ್ಮನೆ, ಕೆಲವೊಂದೊಂದು ಸತಿ ಚಾನಲ್ಲೇ ಹೋಗುವಂಥ ಚಾನ್ಸಸ್ಗಳಿರುತ್ತೆ ಸ್ಟ್ರೈಕ್ ಬಂದುಬಿಟ್ರೆ. ಸೊ ಅದಕ್ಕೆ ಯಾಕೆ ಬೇಡ ಅಂತೇಳ್ಬಿಟ್ಟು ನಾನೇ ಸುಮ್ಮನಾದೆ. ಫೇಸ್ ರಿವೀಲ್ ಆ್ಯಕ್ಚುಲಿ ಆ ವಿಡಿಯೋನ ತುಂಬ ಇಷ್ಟಪಟ್ಟು ಮಾಡಿದ್ದೆ. ಫೇಸ್ ರಿವೀಲ್ 3 ಮಂತ್ಸ್ದು ಬರ್ಡೇನೂ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಹಾಗಾಗಿ ಅದನ್ನು ಆ್ಯಡ್ ಮಾಡಿ ಮತ್ತೆ ಫೇಸ್ ರಿವೀಲ್ ಮಾಡೋಣ ಅಂತೇಳ್ಬಿಟ್ಟು ಹಾಕಿದ್ದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಸಖತ್ ಅಂದರೆ ಸಖತ್ ಡಿಸಪಾಯಿಂಟ್ ಆಯಿತು ನನಗಂತೂ. ಹೇಳೋಕ್ಕೆ ಆಗ್ತಿಲ್ಲ ಅದನ್ನು. ಎಷ್ಟು ಸಂಜೆ ತನಕನೂ ಅದನ್ನೇ ನೋಡಿದೆ ನಾನು. ಏನು ಮಾಡ್ಬೋದು, ಯಾಕೆ, ಏನು ಅಂತೇಳ್ಬಿಟ್ಟು ಎಲ್ಲ ರಿಸರ್ಚ್ ಮಾಡಿದೆ. ಬಟ್ ವಿಡಿಯೋ ಬರಲೇ ಇಲ್ಲ ಬ್ಯಾಕು. ಅದೊಂದು ಬೇಜಾರಾಯಿತು. ಅವರು ಆ ಮೇಲ್ ಕಳಿಸಿದ್ರೆ ಮುಗೀತು, ಅವ್ರು ವಾಪಸ್ ಕಳಿಸಲ್ಲ, ವಾಪಸ್ ಕೊಡೋದೇ ಇಲ್ಲ ವಿಡಿಯೋನ. ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಸುಮ್ಮನಾದೆ. ಅದಕ್ಕೆ ಬನ್ನಿ ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಏನು ಅಂತೇಳ್ಬಿಟ್ಟೆಲ್ಲ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆಲ್ವ, ನಂದು ಗಾಯದ ಇನ್ಫೆಕ್ಷನ್ ಆಗಿತ್ತು ಅಂತ ಹೇಳ್ಬಿಟ್ಟು. ಅದರಲ್ಲಿ ಕೆಲವ್ರು ಕೇಳಿದ್ರು, ನೀವು ಯಾವ ಆಯಿಂಟ್ಮೆಂಟ್ನ ಹಚ್ಚಿದ್ರಿ ಏನು ಅಂತ ಹೇಳ್ಬಿಟ್ಟು ಕೇಳಿದರು. ಸೊ ಅದ್ರದ್ದು ಯಾವ ಆಯಿಂಟ್ಮೆಂಟ್ ಹಚ್ಚಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ನನಗೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಡಾಕ್ಟರ್ ಬಂದ್ಬಿಟ್ಟು ಪೆವಿಡಿಯನ್ ಅಂತ ಹೇಳ್ಬಿಟ್ಟು ಒಂದು ಆಯಿಂಟ್ಮೆಂಟ್ ಬರುತ್ತೆ, ಅದನ್ನು ಕೊಟ್ಟಿದ್ದರು. ಬಟ್ ನನಗದು ಯಾಕೋ ಬೇಗ ರಿಕವರಿ ಆಗಲಿಲ್ಲ. ಸೊ ಇನ್ನೊಂದು ಆಯಿಂಟ್ಮೆಂಟ್ ಕೊಟ್ಟಿದ್ದರು, ಅದನ್ನು ಹಚ್ಚಿದ್ದಕ್ಕೆ ಬೇಗ ರಿಕವರಿ ಆಯಿತು ನನಗೆ. ಸೊ ಸ್ವಲ್ಪ ಕಾಸ್ಟ್ಲಿ, ಇಷ್ಟೇ ಇರುತ್ತೆ, ಬಟ್ ಕಾಸ್ಟ್ಲಿ ಅದು. ಬಟ್ ಬೇಗ ರಿಕವರಿ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈಗ ಕೀವೆಲ್ಲ ಆಗಿರುತ್ತೆ, ಪಸ್ಸೆಲ್ಲ ಆಗಿರುತ್ತಲ್ಲ, ಅದೆಲ್ಲ ಬೇಗ ರಿಕವರಿ ಆಗುತ್ತೆ. ಅದನ್ನು ಲಿಂಕ್ ಕೊಡ್ತೀನಿ ನೋಡಿ, ಯೂಸ್ ಮಾಡೋದಿದ್ರೆ ಮಾಡಿ. ಯಾಕೆಂದರೆ ನನಗಂತೂ ಬೇಗ ರಿಕವರಿ ಆಯ್ತಪ್ಪ ಆ ಆಯಿಂಟ್ಮೆಂಟ್ ಹಚ್ಚಿದ್ಮೇಲೆ. ನೀವು ಬೆಟರ್ ಅಂತ ಅಂದರೆ ಸ್ಪಿರಿಟ್ನ ಅದ್ರ ಮೇಲೆ ಹಚ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಆಯಿಂಟ್ಮೆಂಟ್ ಹಚ್ಚಿ, ಬೇಗ ಕ್ಲೀನ್ ಆಗುತ್ತೆ. ಯಾಕೆಂದರೆ ಡಾಕ್ಟರ್ ಏನು ಹೇಳ್ತಾರೆ ಅಂತಂದರೆ, ಗಾಯದ ಪ್ಲೇಸ್ನ ಸೋಪ್ ಹಾಕ್ಬಿಟ್ಟು ವಾಶ್ ಮಾಡಿಬಿಟ್ಟು ಕ್ರೀಮ್ ಹಚ್ಚಬೇಕು ಅಂತ ಹೇಳ್ತಾರೆ. ಬಟ್ ನನಗೆ ಅಷ್ಟೊಂದೆಲ್ಲ ಧೈರ್ಯ ಇರಲಿಲ್ಲ ಅಲ್ಲಿ ಸೋಪ್ ಹಚ್ಚಿ ವಾಶ್ ಮಾಡೋ ಅಷ್ಟೆಲ್ಲ ಧೈರ್ಯ. ಯಾಕೆಂದರೆ ಮೊದಲೇ ಪಸ್ಸಾಗಿರೋದಲ್ವ, ಮತ್ತೆ ನೀರು ಹಚ್ಚಿ ಏನಾದರೂ ತೊಳೆದು ವಾಶ್ ಮಾಡಿದ್ರೆ ಎಲ್ಲಿ ಮತ್ತೆ ಜಾಸ್ತಿ ಆಗಿಬಿಡುತ್ತೋ ಅನ್ನೋದೊಂದು ನನಗೆ ಟೆನ್ಷನು. ಸೊ ನಾನೇ ನೀರು ಹಚ್ಚೇನು ವಾಶ್ ಮಾಡೋಕ್ಕೆ ಹೋಗಲ್ಲ. ಸೊ ಸ್ಪಿರಿಟಲ್ಲೇ ವಾಶ್ ಮಾಡಿಬಿಟ್ಟು ಆಯಿಂಟ್ಮೆಂಟ್ ಹಚ್ತಿದ್ದೆ. ಅದನ್ನೊಂದು ಸ್ಪಿರಿಟು ಯಾವ್ದು ಹಚ್ತಿದ್ದೆ ಅಂತ ತೋರಿಸ್ತೀನಿ, ಮತ್ತು ಆಯಿಂಟ್ಮೆಂಟ್ ಯಾವ್ದು ಹಚ್ತಿದ್ದೆ ಅಂತ ತೋರಿಸ್ತೀನಿ. ಎಸ್ಪೆಷಲಿ ನನಗೆ ಮಕ್ಳುಗಳಿಗೆ ರೆಡಿ ಮಾಡೋದು ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಹೆಣ್ಮಕ್ಳಿಗೆ ರೆಡಿ ಮಾಡೋದು ಅಂದರೆ ಇನ್ನೂ ತುಂಬಾ ಇಷ್ಟ. ಅದರಲ್ಲೂ ಡಿಂಪ್ಗೆ ರೆಡಿ ಮಾಡಿಸ್ಕೊಳ್ಳೋದು ಅಂದರೆ ಅವಳಿಗಿನ್ನೂ ತುಂಬ ಇಷ್ಟ. ಸೊ ಅದಕ್ಕೆ ನಾನು ಇಷ್ಟಪಟ್ಟು ರೆಡಿ ಮಾಡ್ತೀನಿ, ಅವಳು ಇಷ್ಟಪಟ್ಟು ರೆಡಿ ಮಾಡಿಸ್ಕೊತಾಳೆ. 2 ಜಡೆ ಹಾಕ್ಬಿಟ್ಟು ಹೂ ಮಾಡಿಸ್ಬಿಟ್ರೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿರ್ತಾಳೆ. ಅದು ಸಣ್ಣ ಮಕ್ಳಿಗೆ ರೆಡಿ ಮಾಡೋದೇ ಒಂಥರ ಚೆಂದ. ದೊಡ್ಡವ್ರು ರೆಡಿ ಆಗೋಕ್ಕಿಂತ ಸಣ್ಣ ಮಕ್ಕಳು ರೆಡಿ ಮಾಡ್ತೀವಲ್ವ, ಅವ್ರು ನೋಡೋಕ್ಕೆ ಕ್ಯೂಟಾಗಿ ಕಾಣಿಸ್ತಿರ್ತಾರೆ. ಅದರಲ್ಲೂ 2 ಜುಟ್ಟು ಹಾಕಿ ಸಕ್ಕತ್ತಾಗಿ ಕಾಣಿಸ್ತಿರ್ತಾರೆ. ನನಗಂತೂ ಸಖತ್ ಇಷ್ಟ. ಯಾವಾಗ ರೆಡಿ ಮಾಡಿಸ್ಕೊಂಡು ಸುಮ್ಮನೆ
ಸುಮ್ಮನೆ ಕಣ್ಣು ಮುಚ್ಕೊಂಡು ರೆಡಿ ಮಾಡಿಸ್ತಾಳೆ. ನನಗೆ ಹೆಂಗೆ ಅಂತಂದರೆ ಈಗ ರೆಡಿ ಮಾಡಿಬಿಟ್ಟು ಫೋಟೋಶೂಟ್ ಎಲ್ಲ ಮಾಡೋದು ಅದೆಲ್ಲ ಸಖತ್ ಇಷ್ಟ. ಬಟ್ ಡಿಂಪುದು ಅಷ್ಟೇ ಫೋಟೋಶೂಟ್ ಎಲ್ಲ ಮಾಡಿದ್ವಿ, ಬಟ್ ಅದನ್ನು ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಆಮೇಲೆ ನನ್ನ ಮಗಂದು ಅಷ್ಟೇ ಮಂತ್ಲಿನೂ ಫೋಟೋ ಮಾಡಿದ್ದೀನಿ, ಬಟ್ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅವ್ನು ಹಾಕೋಣ ಅಂತಂದರೆ ಅದೇ ಹೇಳಿದ್ನಲ್ಲ ಆವಾಗಲೇ ಆ ಥರ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಅದಕ್ಕೆ ಅಂಥದ್ದೇನು ಮಾಡೋಕ್ಕೆ ಹೋಗಲ್ಲ, ಇನ್ನಂತೂ ಮಾಡೋಕ್ಕೆ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ಓಕೆ, ಇವಾಗ ಡಿಂಪುಗೆ ರೆಡಿ ಮಾಡಿದ್ದೀನಿ ನೋಡಿ ಹೆಂಗೆ ರೆಡಿ ಮಾಡಿಲ್ಲ ಅಂತ. ಅವ್ರ ಅಮ್ಮ ಇರಲಿಲ್ಲ, ಹಾಸ್ಪಿಟಲಿಗೆ ಚೆಕಪ್ಪಿಗೆ ಅಂತ ಹೋಗಿದ್ದ. ಸೊ ಇವಳಿಗೆ ನಾನೇ ರೆಡಿ ಮಾಡಿದ್ದೀನಿ. ನನ್ನ ಮಗನ ಮಲಗಿಸ್ಬಿಟ್ಟು ಅವ್ನ ಸಮಾಧಾನ ಆದಮೇಲೆ ಇವಳಿಗೆ ಚೆನ್ನಾಗಿ ರೆಡಿ ಮಾಡಿ, ಅವರಮ್ಮ ಯಾವಾಗಲೂ ಹಿಂಗೆ ದಿನ ಬಂದರೆ ಸಾಕು ಹೂ ಮುಡಿಸ್ಬಿಟ್ಟು ಚೆನ್ನಾಗಿ ರೆಡಿ ಮಾಡಿಸಿ ನಿಲ್ಲಿಸ್ಬಿಡ್ತಾಳೆ. ಇದಕ್ಕೆ ಅದೇ ಖುಷಿ. ಈಗ ಈ ಥರ ಡ್ರೆಸ್ ಆಗಿರ್ತಾಳೆ, ಚೆನ್ನಾಗಿರೋ ಡ್ರೆಸ್ ಹಾಕ್ಕೊಂಡು ಒಳ್ಳೆ ಬೇಬಿ ಡಾಲ್ ಥರ ಕಾಣಿಸ್ತಿರ್ತಾಳೆ. ಆಮೇಲೆ ನೈಟ್ ಡ್ರೆಸ್ ಹಾಕ್ಕೊಂಡು ಅಮ್ಮ ನನಗೆ ಸಾಕು ಅಂತೆಲ್ಲ ಬಿಚ್ಚಿ ತಲೆಯೊಳಗೆ ಜಾಸ್ತಿ ಹಾಕೊಂಬಿಟ್ರೆ ಕಡಿಯುತ್ತಂತೆ. ಸೊ ಅದನ್ನೆಲ್ಲ ಬಿಚ್ಚಿ ಅದನ್ನು ತೋರಿಸಂತ ಹೇಳ್ರಿ ಅವಳು ಹೆಂಗೆ ಬಿಚ್ಚಿ ಎಸಿತಾಳೆ ಅಂತ ಹೇಳ್ಬಿಟ್ಟು ಅಲ್ವೇ. ಹ್ಞೂ ಅಂತೆ. ಇಲ್ಲಿ ನೋಡಿ, ಆಗಲೇ ಇಲ್ಲಿ ದೃಷ್ಟಿ ಬಟ್ಟಿಟ್ಟಿದ್ದೆ, ಅದನ್ನ ಹೋಗಿಸ್ಕೊಂಡಾಳೆ. ಹಿಂಗೆ ಬರೀ ಹಿಂಗೆ ಮಾಡ್ತಾಳೆ ಅವಳು. ಬಾದರೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡಲ್ಲ. ಚಿಕ್ಕದ್ರಲ್ಲಂತೂ ಕ್ಯಾಮ್ರಾ ಮುಂದೆ ಬಂದು ಅವಳು ನನ್ನ ಹತ್ರ ಬರ್ತಿರಲಿಲ್ಲ. ಚಿಕ್ಕದ್ರಲ್ಲಿದ್ದಾಗ ಮೈಕ್ ಇಟ್ಕೊಂಡ್ರೆ ಸಾಕು ನನ್ನ ಹತ್ರ ಬರ್ತಿದ್ಲು. ಅದರದ್ದು ವೀಡಿಯೋನೂ ಮಾಡಿದ್ದೀನಿ. ಅದರದ್ದು ಬೇಕಿದ್ರೆ ಯಾರು ನೋಡಿಲ್ಲ ಅಂದರೆ ಈ ಕಡೆಯಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೋಡಿ. ಎಷ್ಟು ಮಾತಾಡೋಳು ಅಂತಂದರೆ ಈಗಲೂ ಮಾತಾಡ್ತಾಳೆ, ನಾನ್ ಸ್ಟಾಪ್ ಮಾತಾಡ್ತಾಳೆ. ಆದರೆ ಕ್ಯಾಮ್ರಾ ಮುಂದೆ ಮಾತಾಡಲ್ಲ ಅಷ್ಟೇ, ಅಲ್ವೇ ಡಿಂಪು? ಅಂತೆ ಆಂಟಿ ಬನ್ನಿ ವೀಡಿಯೋ ಮಾಡೋಣ ಅಂತಾಳೆ. ಕ್ಯಾಮ್ರಾ ಮುಂದೆ ಬಂದರೆ ಮಾತಾಡಲ್ಲ ಅಲ್ಲೇನೆ. ಆಮೇಲೆ ನಾನು ಯಾವ್ದಾದ್ರು ವೀಡಿಯೋಸ್ ಏನಾದರೂ ಮಾತಾಡ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಬಂದು ನಿಂತ್ಕೊಳ್ಳೋದು ಹಿಂಗೆಲ್ಲ ಮಾಡ್ತಿರ್ತಾಳೆ. ಮತ್ತೇನು ಹೇಳ್ತೀಯಾ? ಏನು ಹೇಳ್ತೀಯ ಹೇಳು? ಹೇಳ್ಬೇಕು, ಮಾತಾಡಬೇಕು. ಮತ್ತು ಮಾತಾಡ್ತೀನಿ ಅಂತೀಯಾ? ಮಾತಾಡಲ್ವಾ? ಮತ್ತು ವೀಡಿಯೋ ಮಾಡೋಣ ಬನ್ನಿ ಅಂತ ಕರಿತೀಯಾ? ಬಾಯಿಲೆ ಹತ್ರಕ್ಕೆ ಬಾಯಿಲೆ ವೀಡಿಯೋ ಮಾಡೋಣ ಬಾ ಅಂತ ಬನ್ನಿ ಅಂತ ಕರಿತೀಯಾ? ಏನು ಹ್ಞೂ ಮಾತಾಡಲ್ವಾ? ಯಾಕೆ? ಹಾಯ್, ಹೇಗಿದ್ದೀರಾ ಎಲ್ಲರೂ? ತಡಿಯಮ್ಮ ತಡಿ, ಹೇಳಿಗ. ಹಾಯ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಆಮೇಲೆ ನಿಮ್ಮಮ್ಮ ಇಲ್ಲ? ಅಮ್ಮ ಆಫೀಸಿಗೆ ಹೋಗಿದ್ದೆ. ಆಫೀಸಾ? ಆಫೀಸ್ ಯಾವ ಆಫೀಸೇ? ಹಾಸ್ಪಿಟಲ್ಗೆ ಹೋಗೈತೆ. ಹೌದಾ? ನೀನು ಯಾಕೆ ಹೋಗಿಲ್ಲ? ಬೈತಾರೆ ಅಂತ. ಯಾರು? ಡಾಕ್ಟರ್ ಯಾಕೆ ಬೈತಾರೆ? ಜ್ವರ ಬಂದಿರ್ತಾರೆ, ಅಜ್ಜಿ ಹೇಳಾಯ್ತು. ಹೌದು, ಅಲ್ಲಿ ಜ್ವರ ಬಂದಿರೋರು ಇರ್ತಾರಾ? ಅದಕ್ಕೆ ನೀನು ಹೋಗ್ಲಿಲ್ವಾ? ಹೌದಾ? ಓಕೆ, ಮತ್ತೆ ಸಿಗ್ತೀನಿ ಅಂತ ಹೇಳು. ಮತ್ತೆ ಸಿಗ್ತೀನಿ. ಬಾಯ್. ಬಾಯ್ ಹತ್ರ ತಗೋಬೇಡತ್ತೀನಿ ಹೇಳ್ಸು. ಏನಕ್ಕನ ಪುಟಾಣಿ ಪುಟಾಣಿ ಇಲ್ಲಿ ನೀನು ಹೇಳ್ಸು ಈಗ. ಅಲ್ಲ ಮನ್ಗಿಸ್ತೀನಿ, ಹೇಳ್ಸು ಪುಟಾಣಿ. ಏ ಮಗನು ಧನು. ನನ್ನ ತಂಗಿಗೆ ಯಾಕೋ ಶಾವಿಗೆ ತಿನ್ನಬೇಕಂತ ಅನಿಸಿತ್ತಂತೆ. ಸೊ ಅದಕ್ಕೆ ಅಮ್ಮ ಶಾವಿಗೆನ ರೆಡಿ ಮಾಡ್ತಿದ್ರು. ಆ್ಯಕ್ಚುಲಿ ಶಾವಿಗೆ ಅಂದರೆ ನನಗೆ ತುಂಬಾ ಇಷ್ಟ, ಬಟ್ ನಾನು ಈ ಟೈಮಲ್ಲಿ ತಿನ್ನೋ ಹಂಗಿಲ್ಲ. ಸೊ ಅದಕ್ಕೋಸ್ಕರ ನನಗೆ ಶಾವಿಗೆ ಕೊಡಲಿಲ್ಲ, ಅವರವರೇ ತಿಂದರು. ನೋಡ್ತಿದ್ರೆ ಬಾಯಲ್ಲೆಲ್ಲ ನೀರು ಬರ್ತಿತ್ತು, ಸಕ್ಕತ್ತಾಗಿರುತ್ತೆ. ಅದಕ್ಕೆ ವೆಜ್ ಅವರಾದರೆ ಕಾಯಲ್ಲಿ ಮಾಡ್ಕೊಂಡು ತಿಂತಾರೆ, ನಾನ್ ವೆಜ್ ತಿನ್ನೋರಾದರೆ ಚಿಕನ್ ಮಾಡ್ಕೊಂಡು ಚೆನ್ನಾಗಿ ಭರ್ಜರಿಯಾಗಿ ಬಡಿತಾರೆ. ನನಗಂತೂ ಸಖತ್ ಅಂದರೆ ಸಖತ್ ಇಷ್ಟ ಶಾವಿಗೆ ಅಂದರೆ. ಒತ್ತು ಶಾವಿಗೆ ಅಂತ ಇನ್ನೊಂದು ಶಾವಿಗೆ ಬೇರೆ ಬರುತ್ತೆ, ಇದು ಒತ್ತು ಶಾವಿಗೆ ಅಂತ. ಹಿಂದಿನ ಕಾಲದಲ್ಲೆಲ್ಲ ಮರದಲ್ಲಿ ಮಿಷಿನ್ ಬರ್ತಿತ್ತು, ಅಂದರೆ ಒತ್ತೋದು ಬರ್ತಿತ್ತು. ಸೊ ಇವಾಗ ಅದೆಲ್ಲ ನಮ್ಮನೇಲೂ ಇತ್ತು, ಬಟ್ ತುಂಬ ಹಳೇದಾಗಿದ್ದರಿಂದ ಅದೆಲ್ಲ ಹಾಳಾಗಿಬಿಡ್ತು. ಸೊ ಅದೇನು ಇವಾಗ ಯೂಸ್ ಮಾಡ್ತಿಲ್ಲ. ಇವಾಗ ಇದು ಚಕ್ಲಿ ಒಳ್ಳು ಬರುತ್ತಲ್ಲ, ಅದರಲ್ಲೇ ತೂತ ಇರುತ್ತಲ್ಲ, ಅದರಲ್ಲೇ
ಪ್ರೆಸ್ ಮಾಡ್ತಾರೆ. ಮತ್ತು ವಿಡಿಯೋ ಅಲ್ಲ ಫೋಟೋ ಇದ್ದರೆ ಅದನ್ನು ಹಾಕ್ತೀನಿ ನೋಡೋಣ. ಯಾಕೆ ಅಂತಂದರೆ ಇವಾಗ ಆಲ್ಟರ್ನೇಟ್ ಬಂದಿದೆ, ಅದನ್ನೇ ಆಲ್ಟರ್ನೇಟ್ ಬಂದಿದೆ, ಅಂದರೆ ಸ್ಟೀಲಿಂದು ಬಂದಿದೆ. ಅದ್ರೊಳಗಡೆ ಹಾಕ್ಬಿಟ್ಟು ತಿರುಗಿಸಿದ್ರೆ ಸೇಮ್ ಇದೇ ಥರ ಬರುತ್ತೆ. ಅದು ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಅದನ್ನೇನು ತಗೊಂಡಿಲ್ಲ. ಏಕೆ ಅಂದರೆ ಇವಾಗ ಅಮ್ಮನ ಮನೇಲಾದರೂ ಯಾರು ಮಾಡ್ತಾರೆ, ಸೊ ಹಂಗಾಗಿ ಅದನ್ನು ತಗೊಂಡಿಲ್ಲ. ಇದು ಅವಳಿಗೆ ತಿನ್ಬೇಕು ಅನಿಸುತ್ತಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಇದರಲ್ಲೇ ಮಾಡಿದರೆ ಆಯಿತು ಅಂತ ಮಾಡಿದ್ರು. ಆಲ್ಮೋಸ್ಟ್ ನಾವು ಯಾವಾಗಲೂ ಒಚ್ಚ ಶಾವಿಗೆ ಮಾಡೋದಿದ್ರೆ ಇದರಲ್ಲೇ ಮಾಡ್ತೀವಿ. ಸಖತ್ತಾಗಿರುತ್ತೆ. ನಮ್ಮಮ್ಮ ಅಂತೂ ಈ ಒಚ್ಚ ಶಾವಿಗೆನ ಸಖತ್ತಾಗಿ ಮಾಡ್ತಾರೆ. ನನಗಂತೂ ಸಖತ್ ಇಷ್ಟ. ಏನು ಮಾಡೋದು, ನಾನು ತಿನ್ನೋ ಹಂಗಿಲ್ಲ. ಅವರೆಲ್ಲ ನನಗೆ ನೋಡ್ಕೊಂಡು ತಿಂತಿದ್ರು. ಬಟ್ ಏನು ಮಾಡೋದು. ಸೊ ಇನ್ನು ಅವಳಿಗೂ ಡ್ಯೂ ಡೇಟ್ ಹತ್ರ ಬಂತಲ್ಲ, ಸೊ ಅದಕ್ಕೋಸ್ಕರ ಏನೇನೆಲ್ಲ ಹೇಳ್ತಿದ್ದಾಳೆ ಅದನ್ನೆಲ್ಲ ಅಮ್ಮ ಮಾಡಿಕೊಡ್ತಿದ್ದಾರೆ. ಪ್ರೆಗ್ನೆನ್ಸಿ ಇದ್ದಾಗ ಏನೇನು ಆಸೆ ಪಡ್ತಾರಲ್ವ, ಅವಾಗೆಲ್ಲ ಅದನ್ನೆಲ್ಲ ಮಾಡಿಸ್ಕೊಂಡು ತಿಂದುಬಿಡ್ಬೇಕಂತೆ. ಇಲ್ಲ ಅಂತಂದರೆ ಕಾಲು ಊದೋದು ಅದು ಇದು ಅಂತ ಏನೇನೋ ಹೇಳ್ತಾರೆ. ಅದನ್ನು ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸುಳ್ಳು ಅಂತ ಗೊತ್ತಿಲ್ಲ. ಯಾಕೆಂದರೆ ನಾನು ಪ್ರೆಗ್ನೆನ್ಸಿ ಇದ್ದಾಗ ನಾನು ಏನೋ ಆಸೆನೇ ಪಟ್ಟಿಲ್ಲ. ಆಸೆ ಪಡೋಕ್ಕೆ ಅಂದರೆ ಆಸೆ ಆಗ್ತಿತ್ತು, ಬಟ್ ಏನು ತಿಂದ್ರೂ ವಾಮಿಟ್ 9th ಮಂತ್ ತನಕನೂ ನನಗೆ ವಾಮಿಟ್ ಆಗಿತ್ತು. ಸೊ ನಾನು ಅದಕ್ಕೇನೋ ಆಸೆನೇ ಪಡೋಕೆ ಹೋಗ್ತಿರ್ಲಿಲ್ಲ. ತಿನ್ನೋದು ವಾಮಿಟ್. ನನಗೆ ಒಂದು ಸತಿ ಸುಮಾರು ಸತಿ ಹೋಟೆಲಲ್ಲಿ ಊಟ ಮಾಡ್ಕೊಂಬಂದಿದ್ದೀವಿ. ಆವಾಗ ತಿಂದಾಗೆಲ್ಲ ವಾಮಿಟ್. ಅದಕ್ಕೋಸ್ಕರ ನಾನೇನು ಆಸೆನೇ ಪಡ್ಕೊತಿರ್ಲಿಲ್ಲ. ಆ ಕಡೆ ಒಚ್ಚ ಶಾವಿಗೆ ಆದರೆ ಈ ಕಡೆ ಚಿಕನ್ ಗ್ರೇವಿ ಮತ್ತು ಬಿರಿಯಾನಿ ಮಾಡಿದ್ವಿ. ಅದೇ ರೆಡಿ ಆಗ್ತಾಯಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನಾನೆಲ್ಲ ಇದನ್ನೆಲ್ಲ ಯಾವಾಗ ತಿಂತೀನಪ್ಪ, ನನಗೆ ಕೊಟ್ಟರು ಒಂದು 2-3 ಪೀಸ್ ಕೊಡ್ತಾರೆ. ಚಿಕನ್ ಅಲ್ವಾ ಜಾಸ್ತಿ, ಇದು ಬಾಯ್ಲರ್ ಚಿಕನ್ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ. ನಾಟಿ ಆದರೆ ತಿನ್ಬೋದು, ಬಟ್ ಇದು ಸ್ವಲ್ಪ ಹೆಲ್ತಿಗೆ ಒಳ್ಳೇದಲ್ಲ. ಅದಕ್ಕೋಸ್ಕರ ಒಂದು 2 ಪೀಸ್ ಕೊಡ್ತಾರೆ. ಇನ್ನೇನು ಬಿರಿಯಾನಿ ಅಂತೂ ಮಸಾಲೆ ಜಾಸ್ತಿ ಹಾಕಿರ್ತಾರೆ ಅಂತ ಅದನ್ನು ಕೊಡೋದೇ ಇಲ್ಲ. ಏನು ಮಾಡೋದು, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು. ಇನ್ನೊಂದು ಸ್ವಲ್ಪ ದಿವಸ ಅಲ್ವಾ, ಆಮೇಲೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದರೆ ಆಯಿತು ಅಂತ. ಆಮೇಲೆ ಹೆಂಗೂ ಅಡುಗೆ ಎಲ್ಲ ಇತ್ತು. ಸೊ ಅದಕ್ಕೋಸ್ಕರ ಅಮ್ಮ ಈಗ ನೆಕ್ಸ್ಟ್ ಪಾಪಗೆ ಬರಬೇಕು. ನನಗೆ 2 ಕೌದಿ ಹೊಲ್ದು ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಬರೋ ಪಾಪಗೆ ಕೌದಿ ಬೇಕಲ್ವಾ, ಸೊ ಅದಕ್ಕೋಸ್ಕರ ಆ ಪಾಪುಗೆ ಅಂತೇಳ್ಬಿಟ್ಟು ಕೌದಿನ ರೆಡಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಆ ಪಾಪುನ ನಾರ್ಮಲ್ ಬೆಡ್ಗಳಲ್ಲಿ ಮಲಗ್ಸೋಕ್ಕಾಗಲ್ಲ. ಅವಕ್ಕೆ ಅಂತಲೇ ಸಪ್ರೇಟ್ ಇದ್ದರೆ ಹೈಜಿನಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಸೊ ಅದಕ್ಕೋಸ್ಕರ ಬೆಡ್ನ ರೆಡಿ ಮಾಡ್ತೀವಿ. 2 ಕೌದಿನ ಹೊಲಿದ್ರು ಚಿಕ್ಕದು ಪುಟಾಣಿಗಿರುತ್ತೆ. ಅದನ್ನು ನೋಡೋಕ್ಕೆ ಒಂಥರ ಖುಷಿ ಆಗ್ತಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬೈ.